ಯಾಕೋ ಯಜಮಾನ್ರು ಒಳಗಡೆ ಹೋಗಿ ಬಂದಾದ್ಮೇಲೆ ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದೀರಿ. ಏನಾಯ್ತು ಒಳಗಡೆ? ಶೇಷಗಿರಿ, ನಿನ್ನ ಧ್ವನಿ ಕಡಿಮೆ ಮಾಡು. ನಿನ್ನ ಬಿಗ್ನಾಸಿ ಬುದ್ಧಿ ಇಲ್ಲಿ ತೋರಿಸ್ಬೇಡ. ಮರ್ಯಾದೆ ಇರಲಿ. ಯಾರ ಹತ್ರ ಮಾತಾಡ್ತಿದ್ಯಾ ಅನ್ನೋದು ಜ್ಞಾಪಕ ಇರಲಿ, ಇಲ್ಲಾಂದ್ರೆ ಗೊತ್ತಲ್ಲ. ತಪ್ಪಾಯ್ತು ಚಿಕ್ಕ ಯಜಮಾನ್ರೆ. ಯಜಮಾನ್ರು ಕಟ್ಟರೋ ಕೈಯೇ. ಕಟ್ಟೋ ಯಜಮಾನ್ರೆ, ಅದೇನೋ ಬಹಳ ದೊಡ್ಡ ಮಾತು ಮಾತಾಡ್ತಾ ಇದ್ರಿ. ಆಡಿದ ಮಾತಿಗೆ ತಪ್ಪನಲ್ಲ ಅಂತ ಇದ್ರಿ. ಬಾಯಲ್ಲಿ ಸುಳ್ಳು ಬಂದ್ರೆ ಚಪ್ಪಲಿನೇ ಹಾಕಲ್ಲ ಅಂದ್ರಿ. ಹಣೆಗೆ ಚಿಲ್ಕನೇ ಇಡಲ್ಲ ಅಂದ್ರಿ. ಯಾಕೋ ಇದ್ದಕ್ಕಿದ್ದಾಗೆ ಮಾತೇ ನಿಂತೋಚಲ್ಲ ಚಿಕ್ಕ ಯಜಮಾನ್ರೆ. ಸರಿನಾ ನಾನು ಕೊಡ್ತಾರ ಮರ್ಯಾದೆ? ಇರ್ಲಿ. ನಿಮ್ಮ ಮನೆಯಲ್ಲಿ ಆಶ್ರಯ ಕೊಟ್ಟು ಹುಡುಗಿ ಬಗ್ಗೆ ಮಾತಾಡಿದ್ರೆ ನಿಮಗೆ ಕೇಳಕ್ಕೆ ತುಂಬಾ ಕೆಟ್ಟದಾಗಿರ್ತದೆ. ನೀವು ಧರ್ಮಾಧಿಕಾರಿಗಳು, ಧರ್ಮಪೀಠದಲ್ಲಿ ಕೂರೋರು, ದೊಡ್ಡ ಮನುಷ್ಯರು. ನೀವು ಅವಳು ಯಾರೋ ರೋಡಲ್ಲಿ ಹೋಗೋಳಿಗೆ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದೀರ. ಹೋಗ್ಲಿ ಬಿಡಿ, ನೀವು ದೊಡ್ಡವರು, ನೀವೇನು ಮಾಡಿದ್ರು ತಪ್ಪಲ್ಲ. ಆದರೆ ನಾವು ಕೇಳಕ್ಕೆ ಬಂದಿರೋ ನ್ಯಾಯ ಇಷ್ಟೇ. ಒಂದು, ಆ ಬಸ್ಸಿಗೆ ಸೀಮಂತ ಮಾಡಬಾರ್ದು. ಸೀಮಂತ ಮಾಡೋದಾದ್ರೆ ಊರಬ್ಬಕ್ಕೆ ಒಪ್ಕೊಳ್ಳಿ, ಇಲ್ಲ ಸೀಮಂತನೂ ಮಾಡಬಾರ್ದು, ಊರಬ್ಬನೂ ಮಾಡಬಾರ್ದು. ಏನಪ್ಪ? ಹೌದು ಶೇಷಗಿರಣ್ಣ ಹೇಳಿದ್ದೆ ನಾವು ಹೇಳೋದು. ನನ್ನ ಮನೆಯಲ್ಲಿ ರಾಧಿಕಾನ ಸೀಮಂತ ನಡೆದ್ರೆ ಈ ಊರಲ್ಲಿ ಊರ ಹಬ್ಬನೂ ನಡೆಯುತ್ತೆ. ಕೇಳಿಸ್ತಾ? ನನ್ನ ಮನೆಯಲ್ಲಿ ರಾಧಿಕಾನ ಸೀಮಂತ ನಡೆದ್ರೆ ಈ ಊರಲ್ಲಿ ಊರ ಹಬ್ಬನೂ ನಡೆಯುತ್ತೆ. ಇದು ಸೂರ್ಯಕಾಂತ ದೇಸಾಯಿ ಊರು ಜನರಿಗೆ ಕೊಡ್ತಾ ಇರೋ ಮಾತು. ಆಗ್ಬಹುದಾ? ಮಾತಾಡಿ. ಆಗ್ಬಹುದಾ? ಆಗ್ಬಹುದು. ಇತ್ಯರ್ಥ ಆಯ್ತಲ್ಲ, ಇನ್ನು ಹೊರಡಿ. ಇನ್ನು ಯಾಕೆ ಇಲ್ಲೇ ನಿಂತಿದ್ಯಾ? ಸಮಸ್ಯೆ ಬಗೆಹರಿತಲ್ಲ. ಗಂಟ್ಲರ್ಕೊಂಡು ಸುಸ್ತಾಗಿದ್ಯಾ? ಒಳಗೆ ಸ್ವಲ್ಪ ತಿಂದುಬಿಟ್ಟು ಹೋಗು. ನಿಂತ್ಕೊಡ್ರಿ. ಅಲ್ಲ, ಸಂಬಳನೇ ಸಿಕ್ತಿಲ್ಲ ಅಂತ ಪರದಾಡ್ತಿರೋ ಕಾರ್ಮಿಕರಿಗೆ ಒಂದೇ ಸಲ ಬೋನಸ್ ಸಿಕ್ಕಂಗಾಯ್ತಲ್ರಿ. ಆ ಶೇಷಗಿರಿ ಇದ್ದಕ್ಕಿದ್ದಂಗೆ ಎಲ್ಲಿಂದ ಬಂದ? ಒಳ್ಳೆ ವಕಾಲತ್ ಮಾಡೋ ಲಾಯರ್ ತರ ಪಾಯಿಂಟ್ ಮೇಲೆ ಪಾಯಿಂಟ್ ಹಾಕಿ ನಿಮ್ಮ ಅಣ್ಣನ ಬಾಯಿನೇ ಮುಚ್ಚಿಸ್ಬಿಟ್ಟ. ಹಲ್ಲು ಉದುರಿಸ್ಬಿಡೋಣ ಅಂತಿದ್ದೆ, ಆದ್ರೆ ಅಣ್ಣಂಗೆ ಅದೆಲ್ಲ ಇಷ್ಟ ಆಗಲ್ಲ. ಅದಕ್ಕೆ ಸುಮ್ಮನಾದೆ. ನಮ್ಮ ಅಣ್ಣಂಗೆ ಅವಮಾನ ಮಾಡ್ಬಿಟ್ಟ ಬಿಕ್ನಾಸಿ ನನ್ನ ಮಗ. ರೀ, ತಲೆಯಲ್ಲಿ ಏನಿದೆ ರೀ ನಿಮಗೆ? ಸ್ವಲ್ಪ ಬುದ್ಧಿ ಉಪಯೋಗಿಸಿ. ಆ ಶೇಷಗಿರಿ ಬಂದಿದ್ದು ನಮಗೆ ಒಳ್ಳೇದಾಯ್ತು. ನಾವಿಬ್ರು ನಿಲ್ಸ್ಬೇಕಂತಿದ್ದ ಸೀಮಂತನ ಅವ್ನು ನಿಲ್ಸೋಗಿದ್ದಾನೆ. ಖುಷಿ ಪಡಿ ಅದಕ್ಕೆ. ನೀನು ಹೇಳ್ತಾ ಇರೋದು ಕರೆಕ್ಟೇ,
ಆದ್ರೂ ಗೀದ್ರು ಏನೂ ಇಲ್ಲ. ಆ ರಾಧಿಕಾ ತನ್ನ ಗಂಡನ ಮನೆ ಕಡೆ ವಿಷಯನ ಯಾರಿಗೂ ಹೇಳಲ್ಲ ಅಂತ ನಮಗ್ ಮಾತ್ರ ಗೊತ್ತಿತ್ತು. ಆ ವಿಷಯ ಶೇಷಗಿರಿಗೆ ಹೆಂಗ್ ಗೊತ್ತಾಯ್ತು? ಯಾರೋ ಹೇಳ್ಕೊಟ್ಟಿರ್ಬೇಕು. ಇಲ್ಲ ಅಂದ್ರೆ ಅವ್ನು ಇಷ್ಟು ಕರೆಕ್ಟ್ ಆಗಿ ರಾಧಿಕಾನ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸೋಕೆ ಹೇಗ್ ಸಾಧ್ಯ? ಹೌದು, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೇನೆ. ಅಲ್ಲ, ರಾಧಿಕಾ ಎಲ್ಲಿಂದ ಬಂದ್ಲು, ಅವಳು ಗಂಡನ ವಿಷಯ ಯಾರ ಹತ್ರನೂ ಹೇಳ್ದೆ ಇರೋದು, ಈ ವಿಷಯಗಳೆಲ್ಲ ಅವನಿಗೆ ಹೇಗೆ ಗೊತ್ತಾಯ್ತು ಅಂತ. ಯಾರು ಹೇಳ್ದೆ ಅವನಿಗೆ ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ಹಾಗಾದ್ರೆ ಯಾರು ಹೇಳಿದ್ದು? ನೀನಾ ನಂಜುಗುಡಿ? ಶೇಷಗಿರಿನ ಈ ರೀತಿ ಗಲಾಟೆ ಮಾಡುವಂತ ರೆಡಿ ಮಾಡಿ ಕಳಿಸಿದ್ದು ನೀನಾ? ನೀವೇನು ಮಾಡಲ್ಲ ಅಂತ ಗೊತ್ತಾಯ್ತು. ತಲೆ ತೆಗಿತೀನಿ ಅಂದರೆ ಅಕ್ಕ ಒಪ್ಪಲಿಲ್ಲ. ಅದಕ್ಕೆ ತಲೆ ಓಡಿಸಿ ಈ ಸೆಟಪ್ ರೆಡಿ ಮಾಡಿದೆ. ರಾಧಿಕನ ಬಗ್ಗೆ ಇಷ್ಟೆಲ್ಲ ವಿಷಯಗಳನ್ನ ಶೇಷಗಿರಿಗೆ ನೀನು ಹೇಳಿದ್ಯಾ? ನಿನ್ಗೆ ಹೇಗೆ ಗೊತ್ತಾಯ್ತು ನಂಜುಗುಡಿ? ನಾನೇ ಹೇಳಿದ್ದು. ಕೋಟಿ ಕೋಟಿ ಆಸ್ತಿ ಭಾವ ಹುಡುಗಾಟ ಅಲ್ಲ. ಯಾರಾದರೂ ಹೊಡ್ಕೊಂಡು ಹೋಗ್ಬಿಡ್ತಾರೆ, ಕಣ್ಗೆ ಸೇರ್ಬೇಕು. ಅಕ್ಕ ಪಟ್ಟದ್ರಾಣಿ ಆಗ್ಬೇಕು. ತಲೆ ಓಡಿಸೋಕು ಸೈ, ತಲೆ ತೆಗಿಯೋಕು ಸೈ. ಚಕೋರಿ, ಏನ್ರಿ? ನಿನ್ನ ತಮ್ಮ ತುಂಬ ಡೇಂಜರು. ಏನೋ ಮಾಡೋಕ್ಕೋಗಿ ಮತ್ತೇನೋ ಮಾಡಿಬಿಡ್ತಾನೆ. ಯಾರ ಕೈಗೆ ಸಿಗೋದು ಇಲ್ಲ. ಮೊದಲು ಅವನನ್ನು ಊರು ಕಳಿಸ್ಬಿಡು. ಯಾಕೆ ಹೇಳಿ? ಅವನು ಇನ್ಮೇಲೆ ಇಲ್ಲೇ ಇರ್ತಾನೆ. ಮುಂದೆ ಅವನು ಇನ್ನು ಏನೇನು ಮಾಡ್ತಾನಂತ ನೋಡ್ತೀರಿ. ಇದು ಬರೀ ಸ್ಯಾಂಪಲ್ ಅಷ್ಟೇ. ತಲೆ ಓಡಿಸೋಕು ಸೈ, ತಲೆ ಓಡಿಸೋಕು ಸೈ, ತಲೆ ತೆಗಿಯೋಕು ಸೈ, ತಲೆ ಓಡಿಸೋಕು ಸೈ, ತಲೆ ಓಡಿಸೋಕು ಸೈ, ತಲೆ ತೆಗಿಯೋಕು ಸೈ. ಅಬ್ಬ ಸದ್ಯ ಇವ್ರುಗಳ ಗಲಾಟೆ ಮಧ್ಯೆ ಎಲ್ಲಿ ಸೀಮಂತ ನಿಂತು ಹೋಗ್ಬಿಡುತ್ತೋ ಅಂತ ಗಾಬರಿ ಆಗಿತ್ತು. ಆ ಥರ ಏನೂ ಆಗಿಲ್ವಲ್ಲ. ಇವ್ರು ಸೀಮಂತ ಮಾಡೋದು ಬೇಡ ಅಂತ ಹೇಳ್ತಾರೆ ಅನ್ಕೊಂಡಿದ್ದೆ. ಒಟ್ಟಿನಲ್ಲಿ ನನ್ನ ಸೀಮಂತ ನೆಮ್ಮದಿಯಾಗಿ ನಡೆಯೋದು ನನ್ನ ಹಣೆನಲ್ಲೇ ಬರೆದಿಲ್ಲ ಅನ್ಸುತ್ತೆ. ಆ ಸಲ ಸೀಮಂತ ನಡೆದಾಗಲೂ ಅಷ್ಟೆ, ಒಂದು ದೊಡ್ಡ ಅನಾಹುತನೇ ನಡೆದೋಯ್ತು. ಈಗ ಸೀಮಂತ ಶುರುವಾಗೋಕ್ಕೂ ಮೊದಲೇ ಈ ರೀತಿ ಗಲಾಟೆಗಳು. ದೇವ್ರ ದಯದಿಂದ ಯಾವುದೇ ದೊಡ್ಡ ಅನಾಹುತ ಆಗದೆ ಇದ್ರೆ ಸಾಕು. ಆದರೆ ರಾಧಿಕಾ, ಇಷ್ಟೆಲ್ಲ ಗಲಾಟೆಗಳ ಮಧ್ಯೆನೂ ಏನೋ ಒಳ್ಳೇದಾಗುತ್ತೆ ಅಂತ ನನ್ನ ಮನಸ್ಸು ಹೇಳ್ತಿದೆ. ಆ ಸಲ ಹೋದ ನಿನ್ನ ಗಂಡ ಈ ಸಲ ಮತ್ತೆ ವಾಪಸ್ ಬಂದೇ ಬರ್ತಾನೆ, ನೋಡ್ತಾ ಇರು. ನಾನು ಅವ್ರಿಗೋಸ್ಕರನೇ ಕಾಯ್ತಾ ಇದ್ದೀನಿ. ದಿನ ಕಳೆದ ಹಾಗೆ ನನ್ನ ಡೆಲಿವರಿ ಯಾವ ಕ್ಷಣದಲ್ಲಿ ಆಗ್ಬಿಡುತ್ತೋ ಅನ್ನೋ ಆತಂಕ ಕಾಡ್ತಿದೆ ನನಗೆ. ನಾನು ಆ ದೇವ್ರ ಹತ್ರ ಬೇಡ್ಕೊಳ್ಳೋದು ಒಂದೇ, ನನ್ನ ಮಗು ಹುಟ್ಟೋಕ್ಕೂ ಮುಂಚೆ ಅವ್ರು ಎಲ್ಲೇ ಇರಲಿ ನನ್ನ ಕಣ್ಮುಂದೆ ಬಂದ್ಬಿಡ್ಲಿ ಸಾಕು. ರಾಧಿಕಾ, ಇವತ್ತು ಯಾಕೋ ನನ್ನ ಮನಸ್ಸು ಹೇಳ್ತಾ ಇತ್ತು ಯಾರೋ ಬರ್ತಾರೆ, ಏನೋ ನಡೆಯುತ್ತೆ ಅಂತ. ಈಗಲೂ ಹಾಗೆ ಅನಿಸ್ತಿದೆ, ಇಲ್ದಿರೋ ಯಾವುದೋ ಘಟನೆ ನಡೆಯುತ್ತೆ ಅಂತ. ಕೃಷ್ಣ, ಎಲ್ಲ ಒಳ್ಳೇದಾದ್ರೆ ಸಾಕಪ್ಪ. ರಾಧಿಕಾ ಅಮ್ಮವ್ರೆ ನಮಸ್ಕಾರ. ನಮಸ್ಕಾರ ಅಮ್ಮವ್ರೆ, ದೊಡ್ಡ ಸೀಮಂತ, ನಮಗೂ ಏನಾದ್ರು ಕೆಲಸ ಇದ್ರೆ ಹೇಳಿ. ರಾಧಿಕಾ ಸೀಮಂತಕ್ಕೆ ಬಂದು ಬರೀ ಊಟ ಮಾಡ್ಕೊಂಡು ಹೋಗೋರಲ್ಲ, ಸೀಮಂತ ಆಗೋವರೆಗೂ ಇದ್ದು ಆಮೇಲೆ ಹೋಗ್ತೀವಿ. ಹೌದು ಅಮ್ಮವ್ರೆ, ಏನೇ ಕೆಲಸ ಇದ್ರು ಹೇಳಿ. ಖಂಡಿತವಾಗ್ಲೂ ಹೇಳ್ತೀನಿ.
ಮಾತಾಡ್ತೀರಿ ಬಂದೆ. ರಾಧಿಕಾ ಹೇಗಿದ್ಯಾ? ಮಗು ಏನಂತಿದೆ? ಮತ್ತ್ಯಾಕೆ ಅಲಂಕಾರ ಮಾಡ್ತಿದ್ದೀರಾ? ಯಾವ ಹಬ್ಬಕ್ಕೆ ತೋರಣ? ಇಷ್ಟೊತ್ತು ಗಲಾಟೆ ನಡೆದಿದ್ದು ನೋಡ್ಲಿಲ್ಲ? ರಾಧಿಕನ್ ಸೀಮಂತ ಕ್ಯಾನ್ಸಲ್ ಆಗಿದ್ದು ಗೊತ್ತಿಲ್ಲ ನಿಮಗೆ? ಭಾವನೆ ಹೇಳಿದ್ರು ತಾನೆ, ಮತ್ತ್ಯಾಕೆ ಈ ಸಿಂಗಾರ? ಯಜಮಾನ್ರು ಕೆಲಸ ನಿಲ್ಸಿ ಅಂತ ಹೇಳಿಲ್ಲ. ರಾಧಿಕನ್ ಸೀಮಂತ ನಡೆಯೋದಿಲ್ಲ ಅಂತ ಹೇಳಿದಾರೆ ತಾನೆ? ಹಾಗೆಲ್ಲ ಹೇಳಿದ್ರಮ್ಮ. ರಾಧಿಕಮ್ಮ ಸೀಮಂತ ನಡೆದ್ರೆ ಊರಬ್ಬ ನಡೆಯುತ್ತೆ ಅಂತ ಹೇಳಿದ್ರು. ರಾಧಿಕಮ್ಮನ ಸೀಮಂತ ಮಾಡಲ್ಲ ಅಂತ ಎಲ್ಲಿ ಹೇಳಿದ್ರು? ಕಳೆದು ಹೋಗಿರೋ ನನ್ನ ಮಗಳು ಹಿಂತಿರುಗಿ ನನ್ನ ಮನೆಗೆ ಬರೋವರೆಗೂ ಈ ಊರಲ್ಲಿ ಊರಬ್ಬ ನಡೆಯೋದಿಲ್ಲ. ಈ ಪವಿತ್ರವಾದ ಕಲಶವನ್ನ ನನ್ನ ಕೈಯಲ್ಲಿ ನಾನು ಹಿಡಿಯೋದಿಲ್ಲ. ಈ ಊರಲ್ಲಿ ಊರಬ್ಬ ನಡೆಯೋದಿಲ್ಲ. ಹಿಡಿಯೋದಿಲ್ಲ, ಹಬ್ಬ ನಡೆಯೋದಿಲ್ಲ. ಈ ಊರಲ್ಲಿ ಹಬ್ಬ ನಡೆಯೋದಿಲ್ಲ. ನನ್ನ ಕೈಯಲ್ಲಿ ಪವಿತ್ರವಾದ ಕಲಶವನ್ನ ಹಿಡಿಯೋದಿಲ್ಲ. ಹಿಡಿಯೋದಿಲ್ಲ, 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 ಹಿಡಿಯೋದಿಲ್ಲ. ಎಷ್ಟು ಸಲ ಹೇಳ್ಬೇಕು ನಿಮಗೆ? ಹೊಟ್ಟೆಗೇನ್ ತಿಂತೀರಾ? ಅನ್ನ ತಿಂತೀರಾ ಇಲ್ಲ ಸಗಣಿ ತಿಂತೀರಾ? ಈಗ ಸೀಮಂತ ನಡೀತಿಲ್ಲ, ಈ ಕೆಲಸನ ಇಲ್ಲಿಗೆ ನಿಲ್ಸಿ. ಭಾವನೆ ಬಾಯ್ಬಿಟ್ಟು ಹೇಳಿದಾರೆ ತಾನೆ, ಅಂದ್ರೂ ಈ ಕೆಲಸ ಮಾಡ್ತಿದ್ದೀರಲ್ಲ ದನಕಾಯವ್ರೆ. ಊರಬ್ಬ ನಡೆದ್ರೆ ಸೀಮಂತ ನಡೆಯುತ್ತೆ ಅಂತ ಹೇಳಿದ್ರಲ್ಲಮ್ಮ. 20 ವರ್ಷದಿಂದ ನಡೆದಿಲ್ಲ ಊರಬ್ಬ, ಈಗ ಹೆಂಗ್ ನಡೆಯುತ್ತೆ? ಬಾಯಿ ಮುಚ್ಕೊಂಡು ಕಟ್ಟಿರೋದನ್ನೆಲ್ಲ ಕಿತ್ತಾಕಿ. ದೊಡ್ಡವರು ಹಂಗೇಳಿಲ್ಲ ಕಣ್ರವ, ಅವ್ರು ಹೇಳ್ದಂಗೆ ಕೇಳ್ಬೇಕಲ್ವಾ ನಾವು? ಅಂದ್ರೆ ನಾನು ಈ ಮನೆಗೇನು ಅಲ್ವಾ? ನನಗೆ ಅವಮಾನ ಮಾಡ್ತೀಯಾ? ಅವ್ರು ಮಾತ್ರ ಯಜಮಾನಮ್ಮ, ನಾನೇ ಈ ಮನೆ ಕೆಲ್ಸದವಳಂತಾನ? ಅಯ್ಯೋ, ನಾವೆಲ್ಲ ಹಾಗೆ ಹೇಳಿದ್ವಮ್ಮ. ಅಯ್ಯೋ 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 ಪಾಪಿ ನನ್ ಮಕ್ಕಳು, ನನಗೆ ಅವಮಾನ ಮಾಡ್ತೀರೇನ್ರು? ನಾನಂದ್ರೆ ಯಾರಿಗೂ ಲೆಕ್ಕಕ್ಕಿಲ್ಲ, ನನ್ ಮಾತು ಯಾರು ಕೇಳಲ್ಲ. ನಾನು ಯಜಮಾನಿಕೊಂಡ್ರು ನಿಮ್ಮನ್ನ ಬಿಡಲ್ಲ. ನಾನು ಏನ್ ಮಾಡ್ತೀನಿ ನೋಡ್ತೀರಿ ನೀವು? ನನಗೆ ಏನು ಮಾತಾಡ್ತೀರಾ? ನನಗೇನು ಮಾತಾಡ್ತೀರಾ?
ಬಾರಿಸ್ತಿದ್ಯಾ? ಮರ್ಯಾದೆಯಿಂದ ಒಳಗಡೆ ಹೋದ್ರೆ ಸರಿ, ಇಲ್ಲ ನಾನ್ ಬಾರ್ಸಾಕ್ಬಿಡ್ತೀನಿ. ನನಗೆ ಬಾರಿಸ್ತೀರೇನ್ರಿ? ಧೈರ್ಯ ಇದ್ರೆ ಅವ್ರಿಗೆ ಹೇಳ್ರಿ. ಹೆಂಡತಿ ಮೇಲೆ ಜೋರ್ ಮಾಡ್ತಿರಲ್ಲ, ನಾಚಿಕೆ ಆಗಲ್ಲ ಗಂಟ ನೀವು. ರಾಧಿಕಾ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಏನಾಯ್ತು? ಚಿಕ್ಕಕ್ಕ ಅವ್ರಿಗೂ ಚಿಕ್ಕ ಯಜಮಾನ್ರಿಗೂ ಜೋರಾಗಿ ಗಲಾಟೆ ನಡೀತಾ ಇತ್ತು. ಚಿಕ್ಕ ಯಜಮಾನ್ರು ಅವ್ರ ಹೆಂಡತಿ ಕೆನ್ನೆಗೆ ಜೋರಾಗಿ ಹೊಡೆದ್ಬಿಟ್ರು. ಹಾ, ಏನ್ ಹೇಳ್ತಿದ್ದೀರಾ? ಆಳ್ಗಳೆಲ್ಲ ತಡೆದ್ರು, ಇಲ್ಲಾಂದ್ರೆ ಇನ್ನೂ ಜೋರ್ ಜಗಳ ಆಗ್ತಿತ್ತು. ಯಾಕೆ? ಏನ್ ವಿಷಯ? ರಾಧಿಕಾ, ಗೊತ್ತಿಲ್ಲ ಅದು. ನೀನು ಬೇಜಾರು ಮಾಡ್ಕೋಬೇಡ, ನಾವು ಹೊರಡ್ತೀವಿ. ಮನೆಯವ್ರಿಗೆ ಜಗಳ ನಡೀತಿರುವಾಗ ನಾವು ಹೊರಗಡೆಯವ್ರು ಇಲ್ಲಿದ್ರೆ ಚೆನ್ನಾಗಿರಲ್ಲ. ನೀವ್ ಯಾಕೆ ಹೋಗ್ಬೇಕು? ಇಲ್ಲೇ ಇರಿ. ಈ ಮನೆಯಲ್ಲಿ ಯಾರು ಏನು ಹೇಳೋದಿಲ್ಲ. ಆದ್ರೆ ಗಲಾಟೆ ಆಗೋದಕ್ಕೆ ಕಾರಣ ಏನು? ರಾಧಿಕಾ, ಅದು ಏನಾಯ್ತು ಶಾಲಿನಿ? ಏನಾಯ್ತು? ಚಂದ್ರು, ಬಾಯಿ ಬಿಟ್ಟು ಮಾತಾಡು. ನಿನ್ನ ಹೆಂಡತಿ ಮೇಲೆ ಕೈ ಮಾಡಿದ ನಿಜನಾ? ಏಯ್, ಉತ್ತರ ಕೊಡು ಅವಿವೇಕಿ. ನಿನ್ನ ಹೆಂಡತಿ ಮೇಲೆ ಕೈ ಮಾಡಿದ ನಿಜನಾ? ನಿಜ. ಆಚಿಕೆ ಆಗ್ಬೇಕು. ಕಟ್ಕೊಂಡು ಹೆಂಡತಿನ ಕಾಪಾಡೋಕೆ ಯೋಗ್ಯತೆ ಇಲ್ದಿರೋನು ಕೈ ಮಾಡ್ತಾನೆ. ನೀನು ನಮ್ಮ ವಂಶದಲ್ಲಿ ಹುಟ್ಟಿ ನನ್ನ ತಮ್ಮನಾಗಿ ಎಂಥ ನೀಚ್ ಕೆಲಸ ಮಾಡಿದ್ಯಲ್ಲ. ಬುದ್ಧಿ ಇದೆಯಲ್ಲ ನಿನಗೆ? ಇದೆ. ಇದೆಯಾ? ಎಲ್ಲಿದೆ ಬುದ್ಧಿ? ಬುದ್ಧಿ ಇರೋರು ಯಾರು ಹೆಂಡತಿ ಮೇಲೆ ಕೈ ಮಾಡೋದಿಲ್ಲ. ಯಾಕೆ ಮಾಡ್ದೆ ಈ ಕೆಲಸ? ಅವಳು ಮಾತಾಡ್ತಿದ್ಲು, ಮಾತಾಡಬೇಡ ಅಂತ ಕೈ ಮಾಡ್ದೆ. ಯಾಕೆ? ಚಕೋರಿ ಮಾತಾಡಬಾರ್ದಾ? ನಮ್ಮ ಮಾತಿಗೆ ಎಲ್ಲಿ ಬೆಲೆ ಇರಲ್ವೋ ಅಲ್ಲಿ ಮಾತಾಡಬಾರ್ದು. ಈ ಮನೇಲಿ ನನ್ನ ಮಾತಿಗೆ ಬೆಲೆ ಇಲ್ಲ. ಅವಳು ಮಾತಾಡಿ ಯಾಕೆ ಬೆಲೆ ಕಳ್ಕೋಬೇಕು ಅಂತ ಮಾತಾಡಬೇಡ ಅಂತ ಹೊಡ್ತಾರೆ. ಏನು ಅರ್ಥ? ನಿನ್ನ ಮಾತಿಗೆ ಬೆಲೆ ಇಲ್ವಾ? ಇಲ್ಲ ಇಲ್ಲ, ನನ್ನ ಮಾತಿಗೆ ಈ ಮನೇಲಿ ಯಾವ ಬೆಲೆನೂ ಇಲ್ಲ. ಇಡೀ ಊರು ನೀನು ಹೇಳ್ದಾಗ ಕೇಳುತ್ತೆ. ಈ ಮನೇಲಿ ಏನಾದ್ರು ನಡೆದಿದ್ರೆ ಅದು ನೀನು ಹೇಳ್ದಾಗ ಮಾತ್ರ. ನನ್ನ ಮಾತಿಗೆ ಯಾರು ಬೆಲೆ ಕೊಡ್ತಾರೆ? ಇಡೀ 10 ಊರು ನಿನ್ನ ಯಜಮಾನ ಅಂತ ಕರೆಯುತ್ತೆ, ನನ್ನನ್ನ ಚಿಕ್ಕ ಚಿಕ್ಕ ಯಜಮಾನ ಅಂತ ಕರೆಯುತ್ತೆ. ಚಿಕ್ಕ ಚಿಕ್ಕ ಅಂತ ಎಲ್ಲರತ್ತೂ ಕೆಡ್ಸ್ಕೊಂಡು ಸಾಕಾಗೋಗಿದೆ. ಈ ಮನೇಲಿ ನನ್ನ ಮಾತಿಗೆ ಬೆಲೆ ಎಲ್ಲಿದೆ ಹೇಳೋ? ಚಂದ್ರು, ಇಡೀ ಮನೆಗೆ ಬೆಳಕು ನೀಡೋ ಹಣತೆ ಅದ್ರ ಕೆಳಗೆ ಅದನ್ನು ಯಾವತ್ತೂ ನೋಡೋದೇ ಇಲ್ಲ. ಯಾಕೆಂದ್ರೆ ಅದರ ಕೆಳಗೆ ಬರೀ ಕತ್ತಲು ಆವರಿಸ್ಕೊಂಡಿರುತ್ತೆ. ನೀನು ನನ್ನ ತಮ್ಮ ಕಣ. ಬಿಡು, ನಿನ್ನ ಮಾತು ಬಿಡು. ನಮ್ಮನೆ ಒಬ್ಬ ಕೆಲಸದ ಆಳು, ಚಪ್ಪಲಿ ತೊಳೆದು ಮೂಲೆಯಲ್ಲಿಡೋ ಆಳು ಯಾವುದೇ ಮಾತನ್ನು ಹೇಳಿದ್ರೆ
ಅದು ನ್ಯಾಯಬದ್ಧವಾಗಿದ್ದರೆ ನಾನು ಆ ಮಾತಿಗೆ ತಲೆ ಬಾಗ್ತೀನಿ. ಅಂಥದ್ರಲ್ಲಿ ನೀನು ನನ್ನ ತಮ್ಮ, ನಿನ್ನ ಮಾತು ನಾನು ಕೇಳೋಲ್ವಾ? ನಿನ್ನ ಮಾತನ್ನ ನಾನು ನಡೆಸಲ್ವಾ? ಹೇಳು ಹೇಳು ಚಂದ್ರು, ಈ ಮನೆಯಲ್ಲಿ ಅಂಥದ್ದೇನು ನಡೀತು ಹೇಳು. ಹೇಳ ಹೇಳು ಹೇಳು. ಅದು ನ್ಯಾಯವಾಗಿದ್ದರೆ ನಾನು ಮಾತ್ರ ಅಲ್ಲ, ಎಲ್ಲರೂ ಕೇಳಬೇಕು, ಎಲ್ಲರೂ ತಲೆ ತಗ್ಗಿಸ್ಬೇಕು. ಈ ಮನೇಲಿ ರಾಧಿಕಾ ಸೀಮಂತ ನಡಿಬಾರ್ದು. ರಾಧಿಕಾ ಶ್ರೀಮಂತ ಈ ಮನೆ ನಡೆಯೋದಿಲ್ಲ. ರಾಧಿಕಾ ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ ಅನ್ನೋ ಹಾಗಿದ್ರೆ ಈ ಮನೆಯಲ್ಲೂ ಇರೋ ಹಾಗಿಲ್ಲ.